ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಬೈಕ್ ಟ್ಯಾಕ್ಸಿ ಕತೆ ಏನಾಯ್ತು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಯಾನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಕತೆ ಏನಾಯ್ತು ಇದ್ರ ಬಗ್ಗೆ ಏನಾದ್ರು ಹೊಸ ಅಪ್ಡೇಟ್ ಬಂತ ತಿಳಿಸ್ಕೊಡಿ ಅಂತ ತುಂಬಾ ಜನ ಕಮೆಂಟ್ ಬಾಕ್ಸ್ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಪ್ರತಿನಿತ್ಯ ನೋಡ್ತಾನೆ ಇದೀವಿ ಬೈಕ್ ಟ್ಯಾಕ್ಸಿ ಬಗ್ಗೆ ಹೊಸ ಅಪ್ಡೇಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡ್ತಾ ಇಲ್ಲ. ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಏನಕ್ಕೆ ಇಷ್ಟೊಂದು ಡಿಲೇ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿಗೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಡ್ತು. ಹಂಗೆ ಆರ್ ಟಿ ಒ ಕೂಡ ಬಂದಿದೆ ವೈಟ್ ಬೋರ್ಡಲ್ಲಿ. ಇನ್ನು ಆರ್ ಟಿ ಒದವರು ಕೂಡ ಹೇಳಿದ್ದಾರೆ, ವೈಟ್ ಬೋರ್ಡಲ್ಲಿ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ನಾವು ಕೂಡ ಪರ್ಮಿಷನ್ ಇಲ್ಲ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಇದಕ್ಕೆ ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು ಇನ್ನೂ ಯಾಕೆ ಫೈನಲ್ ಆಗಿ ತೀರ್ಮಾನ ಮಾಡ್ತಾ ಇಲ್ಲ ಅನ್ನೋದೇ ಎಲ್ಲರ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿಬಿಟ್ಟಿದೆ ಇವಾಗ. ಇಲ್ಲ ಒಂದು ಮಾಡಬೇಕು, ಇಲ್ಲ ಬೇಡ, ಇಲ್ಲ ಅದಕ್ಕೆ ಏನಾದ್ರು ಒಂದು ಮಾಡಬೇಕು, ಅದನ್ನ ಒಂದು ಪರ್ಯಾಯ ವ್ಯವಸ್ಥೆ ರೂಲ್ಸ್ ತಂದು ಏನಾದ್ರು ಒಂದು ಪರ್ಮಿಷನ್ ಕೊಡಬೇಕಾ, ಇದ್ರ ಬಗ್ಗೆ ಏನಾದ್ರು ಆದಷ್ಟು ಬೇಗ ಒಂದು ತೀರ್ಪು ಕೊಟ್ಟರೆ ಎಲ್ರಿಗೂ ಚೆನ್ನಾಗಿರುತ್ತೆ, ಎಲ್ಲರೂ ಒಂದು ಖುಷಿಯಾಗಿ ಕೆಲಸ ಮಾಡ್ಬೋದು. ಇಲ್ಲ ಬೇಡ ಅಂತಾರ, ಪರ್ಮನೆಂಟಾಗಿ ಬ್ಯಾನ್ ಮಾಡ್ತಾರೆ, ಇಲ್ಲ ಮಾಡಿಬಿಡ್ಲಿ, ಯಾವ್ದಾರು ಒಂದು ಏನೋ ಒಂದು ನೆಮ್ಮದಿಯಾಗಿ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಬಟ್ ಇವಾಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಿಂತಿದೆ, ಇತ್ಲ ಮಾಡೋಕ್ಕೂ ಆಗಲ್ಲ, ಇತ್ತ ಬಿಡೋಕ್ಕೂ ಆಗಲ್ಲ, ಆ ಥರ ಕೆಲಸ ನಡೀತಾ ಇದೆ ನಮ್ಮ ಬೈಕ್ ಟ್ಯಾಕ್ಸಿದು. ಏನೋ ಒಂದು ಧೈರ್ಯವಾಗಿ ಮಾಡೋಣ ಅಂತ ಹೋದ್ರೆ ಒಂದು ಆಟೋದವ್ರ ಕಾಟ ಗೊತ್ತಿರ್ಬೇಕು ಎಲ್ಲರಿಗೂ, ಎಲ್ಲಿ ಬೇಕಲ್ಲಿ ಹಿಡಿತಾರೆ. ಗಲಾಟೆ ಮಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಸುಮ್ಮನೆ ಈ ಥರ ಎಲ್ಲ ಕಿರಿಕಿರಿ. ಪದೇ ಪದೇ ಯಾವುದೋ ಒಂದು ವೆಹಿಕಲ್ಸ್ ಬಿದ್ದರೂ ಅದು ರಾಪಿಡೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು, ಯಾರು ಹೋಗಬೇಡಿ, ಬೈಕ್ ಟ್ಯಾಕ್ಸಿಲಿ ಸೇಫ್ ಇಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ ಈ ಪಬ್ಲಿಕ್ಸು, ಬೈಕ್ ಟ್ಯಾಕ್ಸಿಲೇ ಹೋಗ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ, ಕೈ ಕಾಲು ಮುರ್ಕೊಂತಾರೆ, ಇದೇ ಥರ ಹೇಳ್ತಾರೆ. ಬಟ್ ಆಟೋದಲ್ಲಿ ಆಕ್ಸಿಡೆಂಟ್ ಆಗ್ತಾನೆ ಇದ್ದಾವೆ. ನಿಮಗೂ ಗೊತ್ತಿರಬೇಕು, ರೀಸೆಂಟಾಗಿ 1 ವೀಕಲ್ಲಿ 3 ಆಟೋ ಆಕ್ಸಿಡೆಂಟ್ ಆಗಿದ್ದಾವೆ ಈ ವಾರದಲ್ಲಿ ಬೆಂಗಳೂರಲ್ಲಿ. ಬಟ್ ಇದರಲ್ಲಿ ಎಷ್ಟೆಷ್ಟು ಜನ ಇದ್ರು, ಏನು ಡೆತ್ ಆಯಿತು ಅದು ಇನ್ನೂ ಅಫಿಷಿಯಲಾಗಿ ಗೊತ್ತಾಗಿಲ್ಲ. ಹಾಗಾಗಿ ಆಕ್ಸಿಡೆಂಟು ಬೈಕಲ್ಲೇ ಆಗಲ್ಲ, ಆಟೋದಲ್ಲೂ ಆಗ್ತವೆ. ಬಟ್ ಆಟೋ ಆಕ್ಸಿಡೆಂಟ್ ಆಗಿರೋದು ಒಂದು ವಿಡಿಯೋ ಕೂಡ ಆಟೋದವ್ರು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಆಟೋದವ್ರು ಯೂಟ್ಯೂಬರ್ಸ್ ಮಾಡ್ತಾರಲ್ಲ ಅವರು ಕೂಡ ಯಾರು ಒಬ್ಬರು ಕೂಡ ವಿಡಿಯೋ ಮಾಡಿ ಬಿಟ್ಟಿಲ್ಲ. ಅವ್ರು ಬಿಡೋದೇನಿದ್ರು ಬರಲಿ ಬೈಕ್ ಟ್ಯಾಕ್ಸಿ, ಟಾರ್ಗೆಟ್ ಇರೋದೇ ಬೈಕ್ ಟ್ಯಾಕ್ಸಿ ಬಗ್ಗೆ ಅವ್ರದ್ದು. ಟೋಟಲಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಏನೋ ಒಂದು ರೀಸನ್ ಕೊಟ್ಟು ಅಂತ ಇವತ್ತು ಇಷ್ಟೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ಬಟ್ ಅದು ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಗೌರ್ಮೆಂಟ್ ಇದೆ, ಅದಕ್ಕೊಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಆದರೂ ಪದೇ ಪದೇ ಯಾಕೆ ಇವತ್ತು ಬೈಕ್ ಟ್ಯಾಕ್ಸಿಗೆ ಇಷ್ಟು ತೊಂದರೆ ಕೊಡ್ತಾರೆ ಅಂತ ನಮಗಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವರು ಒಂದು ಆಟೋಗಳ ಸಂಖ್ಯೆನ ಕಮ್ಮಿ ಮಾಡ್ಕೊಂಡಿದ್ರೆ ಆರ್ಡ್ರ್ ಇವ್ರಿಗೂ ಬರೋದು, ಇವ್ರಿಗೂ ಹೊಟ್ಟೆ ತುಂಬ್ತಾ ಇತ್ತು. ಬಟ್ ಇವರು ಆಟೋ ಸಂಖ್ಯೆ ಇವತ್ತು ಬೆಂಗಳೂರಲ್ಲಿ ದುಪ್ಪಟ್ಟಾಗಿರೋದ್ರಿಂದ ಆರ್ಡ್ರ್ ಬರ್ತಾ ಇಲ್ಲ ಅವರಿಗೆ. ಹಾಗಾಗಿ ಇದಕ್ಕೆ ಬೈಕ್ ಟ್ಯಾಕ್ಸಿನೇ ಎಲ್ಲದಕ್ಕೂ ಹೊಣೆಯಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಿಂಗಲ್ ಪ್ಯಾಸೆಂಜರ್ ಅಷ್ಟೇ ಬೈಕ್ ಟ್ಯಾಕ್ಸಿ ಬರೋದು. 2-3 ಜನ ಇದ್ದಾರೆ, ನಿಮಗೆ ಗೊತ್ತಿರಬೇಕು, ಅವ್ರು ಆಟೋ ಕ್ಯಾಬೇ ಚೂಸ್ ಮಾಡ್ತಾರೆ. ಏನು ಟ್ರಿಪಲ್ ರೈಡ್ ಅಂತ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಹಂಗಾಗಿ ಇವ್ರು ಏನಕ್ಕೆ ಬೈಕ್ ಟ್ಯಾಕ್ಸಿನೇ ಟಾರ್ಗೆಟ್ ಮಾಡಿ ಪದೇ ಪದೇ ತೊಂದರೆ ಕೊಡ್ತಾ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಫೈನಲ್ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಇಂದ ತುಂಬ ಜನ ಜೀವನ ಕಟ್ಕೊಂಡಿದ್ದಾರೆ. ಇದರಿಂದ ತುಂಬ ಜನಕ್ಕೆ ಅನ್ನ ಕೊಡ್ತಾ ಇದೆ ಬೈಕ್ ಟ್ಯಾಕ್ಸಿ. ಎಷ್ಟೋ ಜನ ಕಳ್ತನ ಕೊಲೆ ಮಾಡ್ತಾ ಇಲ್ಲ, ನಿಯತ್ತಾಗಿ ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಹಾಗಾಗಿ ಏನಕ್ಕೆ ಇವತ್ತು ಬೈಕ್ ಟ್ಯಾಕ್ಸಿ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇರೋ ಒಂದು ಅರ್ಥ ಆಗ್ತಾ ಇಲ್ಲ. ಇನ್ನು ಕೊಲೆ ಮಾಡೋರನ್ನ, ಕಳ್ತನ ಮಾಡೋರನ್ನ ಹೋಗಿ ಹಿಡ್ಕೊಡ್ರಿ ಅಂತ ನಾವು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಅದನ್ನೆಲ್ಲ ಮಾಡಲ್ಲ, ಅದನ್ನು ಬಿಟ್ಬಿಟ್ಟು ಪದೇ ಪದೇ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಅವ್ರಿಗೆ ಬೈಯೋದು. ಅದರಲ್ಲಿ ಕೆಲವರು ಅಮಾಯಕರು ಸಿಕ್ಬಿಟ್ರೆ ಏನು ಮಾತಾಡೋಕ್ಕೆ ಆಗಲ್ಲ, ತಿರುಗಿಸಿ ಅವರು ಹೊಡೆದೇ ಬಿಡ್ತಾರೆ. ಕೆಲವರು ಅಷ್ಟು ಒಂದು ರೌಡಿಸಮ್ ದರ್ಪ ತೋರಿಸ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ. ಹಂಗಾಗಿ ಇದೇ ಒಂದು ಕಾರಣದಿಂದ ಎಷ್ಟೋ ಜನ ಬೈಕ್ ಟ್ಯಾಕ್ಸಿನೇ ಬಿಟ್ಬಿಟ್ಟಿದ್ದಾರೆ ಇವಾಗ. ತುಂಬ ಜನ ನಾವು ನೋಡ್ತೀವಿ, ನಾವು ಮಾಡ್ತಾ ಇಲ್ಲ ಅಂತ ತುಂಬ ಜನ ಹುಡುಗರು ನಮಗೂ ಸಿಗ್ತಾರಲ್ಲ ಫ್ರೆಂಡ್ಸ್ಗಳು. ಯಾಕೆಂದರೆ ಗೊತ್ತಿರ್ಬೇಕು, ಪ್ರತಿನಿತ್ಯ ಭಯದಿಂದ ಈ ಗೊಂದಲದಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಬೆಳಗಿನ ಸಂಜೆವರೆಗೆ ಡ್ಯೂಟಿ ಮಾಡ್ತಾರೆ, ಯಾವುದೋ 1-2 ಆರ್ಡರ್ ಫೇಕ್ ಆರ್ಡರ್ ಹಾಕ್ಬಿಟ್ಟು ಯಾರು ಹಿಡ್ಕೊಂಡು ಆಟೋದವರು ಸುಮ್ಮನೆ ಕಿರಿಕ್ ಮಾಡೋದು. ಇದೆಲ್ಲ ಯಾಕೆ ತಲೆನೋವು, ಬಿಸಿ ಎಲ್ಲ ಬೇಡ, ಈ ಟೆನ್ಷನ್ ಅಂತ ಕೆಲವರು ಬೈಕ್ ಟ್ಯಾಕ್ಸಿನ ಬಿಟ್ಬಿಟ್ಟು ಬೇರೆ ಯಾವ ಪೋರ್ಟರು, ಅಂಕಲ್ಲು, ಈ ಥರ ಫುಡ್ ಡೆಲಿವರಿ ಈ ಕಡೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವರಲ್ಲೆಲ್ಲ ಗೊತ್ತಿರಬೇಕು, ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಅರ್ನಿಂಗ್ಸ್ ಕೂಡ ಆಗಲ್ಲ, ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಕೂಡ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಬೈಕ್ ಟ್ಯಾಕ್ಸಿ ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಅರ್ನಿಂಗ್ಸ್ ಚೆನ್ನಾಗುತ್ತೆ, ಬೇಗ ಪಿಕಪ್ ಡ್ರಾಪ್ ಆಗುತ್ತೆ. ಈ ಒಂದು ಬೆನಿಫಿಟ್ ಇರೋದ್ರಿಂದ ತುಂಬ ಜನ ಬೈಕ್ ಟ್ಯಾಕ್ಸಿನ ಚೂಸ್ ಮಾಡ್ತಾರೆ, ಬೇಗ ಅರ್ನಿಂಗ್ಸ್ ಆಗುತ್ತೆ ಅಂತ. ಬಟ್ ಬೇರೆ ಡ್ಯೂಟಿಗಳು ಮಾಡಿದ್ರೆ ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ, ಇಷ್ಟು ಬೇಗ ಡೆಲಿವರಿನೂ ಆಗಲ್ಲ. ಹಂಗಾಗಿ ಇದರಲ್ಲಿ ಒಂದಲ್ಲ ಒಂದು ಅಲ್ಲಿದ್ದರಿಗೆ ಕಡಲೆ ಇದ್ದರಿಗೆ ಅಲ್ಲಿಲ್ಲ ಅಂತಾರಲ್ಲ, ಆ ಥರ ಈಗ ಆಗಿದೆ. ಬೈಕ್ ಟ್ಯಾಕ್ಸಿ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ಮಾಡೋಕ್ಕೋರೆ ಇವ್ರು ಮಾಡೋಕ್ಕೆ ಬಿಡ್ತಾ ಇಲ್ಲ, ಟಾರ್ಚರ್ ಕೊಡ್ತಾರೆ. ಇನ್ನು ಬೇರೆದ್ರಲ್ಲಿ ಹೋಗಿ ಮಾಡೋಣ ಅಂದರೆ ಆರ್ಡ್ರ್ ಕಮ್ಮಿ, ಬೇಗ ಡೆಲಿವರಿ ಡ್ರಾಪ್ ಆಗಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಟೋಟಲಿ ಇವಾಗ ಒಂಥರ ಕನ್ಫ್ಯೂಷನಲ್ಲಿ ಆಗಿಬಿಟ್ಟಿದೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಇಲ್ಲ ಬ್ಯಾನ್ ಆದರೆ ಕಂಪ್ಲೀಟ್ ಬ್ಯಾನ್ ಆಗಿಬಿಡಬೇಕು, ಇವಾಗ ಯಾರು ಮಾಡಲ್ಲ, ಏನೋ ಒಂದು ಬೇರೆ ಕೆಲಸ ಮಾಡ್ಕೊತಾರೆ. ಬಟ್ ಇವಾಗ ಇತ್ತ ಬ್ಯಾನು ಆಗ್ತಾ ಇಲ್ಲ, ಇತ್ತ ಮಾಡೋಕ್ಕೆ ಪರ್ಮಿಷನ್ನು ಇಲ್ಲ ಅಂತಾರೆ. ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಆ ಥರ ಒಂದು ಟೆನ್ಷನಲ್ಲಿ ಏನೋ ಭಯದಿಂದ ಕೆಲವರು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಸಿಚುವೇಶನ್, ಆ ಲೆವೆಲ್ಗಿರೋರು ಕಷ್ಟ ಬಿದ್ದು ಕಷ್ಟನ ಸುಖನ ಮಾಡ್ತಾ ಇದ್ದಾರೆ ಬೆಳಗಿನ ಸಂಜೆವರೆಗೂ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು.
ಬಟ್ ಕೆಲವರು ಏನು ಮಾಡೋಕ್ಕಲ್ಲ, ಸ್ವಲ್ಪ ಹೊಸಬ್ರು ಬರ್ತಾರಲ್ಲ ರೀಸೆಂಟಾಗಿ, ಅವ್ರಿಗಂತೂ ತುಂಬ ಭಯನೇ. ಯಾಕೆಂದರೆ ಎಲ್ಲಿ ಹಿಡಿತಾರೆ ಅಂತ ಗೊತ್ತಿರಲ್ಲ ಅವರಿಗೆ, ಯಾವ್ಯಾವ ಏರಿಯಾದಲ್ಲಿ ಫೇಕ್ ಆರ್ಡರ್ ಬರುತ್ತೆ ಅಂತ ಗೊತ್ತಿರಲ್ಲ. ಸುಮ್ಮನೆ ಬಿದ್ದಿರೋ ಕಡೆ ಎಲ್ಲ ಆರ್ಡರ್ ಎತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಸುಮ್ಮನೆ ಸಮಸ್ಯೆಗಳು ಹಿಡಿದಾಗ ಈ ಥರ ಕೆಲವ್ರು ನೋಡಬೇಕು ಬೈಕು ಮೊಬೈಲ್ನ ಕಿತ್ಕೊಂಡು ಕಳಿಸ್ಬಿಡ್ತಾರೆ ಏನಾದ್ರು ಮಾತಾಡೋಕೆ ಹೋದ್ರೆ. ಈ ಥರ ಎಲ್ಲ ಘಟನೆಗಳು ಕೂಡ ಆಗಿದೆ ಡೆಲಿವರಿ ಬಾಯ್ಸ್ಗಳ ಮೇಲೆ, ಎಸ್ಪೆಷಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಹಂಗಾಗಿ ಇವಾಗ ಏನಾಗಿದೆ, ಹೊಸಬ್ರು ಕೂಡ ಮಾಡೋ ಸಂಖ್ಯೆ ಕಮ್ಮಿ ಆಗಿದೆ ಬೈಕ್ ಟ್ಯಾಕ್ಸಿ. ಏನು ಸೀನಿಯರ್ಸ್ ಇದ್ದಾರಲ್ಲ ಅವ್ರು ಸ್ವಲ್ಪ ಮಾಡ್ತಾ ಇದ್ದಾರೆ ಅವ್ರಿಗೆ, ಯಾಕಂದರೆ ಎಲ್ಲ ಗೊತ್ತಿರುತ್ತೆ ರೂಟು, ಯಾವ್ಯಾವ ರೂಟಲ್ಲಿ ಯಾವೇನೋ ಆ ಪ್ರಾಬ್ಲಮ್ ಇಲ್ಲ, ಯಾವ ರೂಟಲ್ಲಿ ಫೇಕ್ ಆರ್ಡರ್ ಬರುತ್ತೆ, ಯಾವ ಕಡೆ ಮಾಡಿದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಹಂಗಾಗಿ ಅವ್ರು ಸ್ವಲ್ಪ ಸೀನಿಯರ್ಸಿಗೆ ಗೊತ್ತಿರೋದ್ರಿಂದ ಏನೋ ಸ್ವಲ್ಪ ಕಷ್ಟನೋ ಸುಖನ ಬಂಡು ಬಿದ್ದು ಮಾಡ್ತಾ ಇದ್ದಾರೆ, ಬೇರೆ ಆಪ್ಷನ್ನೇ ಇಲ್ವಲ್ಲ ಅದಕ್ಕೋಸ್ಕರ. ಬಟ್ ನಾವು ಕೂಡ ತುಂಬ ದಿವಸದಿಂದ ವೇಟ್ ಮಾಡ್ತಾ ಇದ್ದೀವಿ ಬೈಕ್ ಟ್ಯಾಕ್ಸಿ ಏನಾದ್ರು ಹೊಸ ಅಪ್ಡೇಟ್ ಬಂದರೆ ಆದಷ್ಟು ನಮ್ಮ ಡೆಲಿವರಿ ಬಾಯ್ಸ್ ತಿಳಿಸ್ಕೊಡೋಣ, ಇಲ್ಲ ಮಾಡಬೇಕಾ ಬೇಡ ಅಂತ ಅನ್ನೋ ನಾವು ವೆಯ್ಟ್ ಮಾಡ್ತಿದ್ದೀವಿ. ಬಟ್ ಯಾವುದೇ ಥರ ಹೈಕೋರ್ಟಿಂದ ಇದಕ್ಕೆ ಪರ್ಮಿಷನ್ ಇವತ್ತಿನವರೆಗೂ ಬರ್ತಾನೇ ಇಲ್ಲ ನ್ಯಾಯಾಧೀಶರು. ರೀಸೆಂಟಾಗೆ ಬರುತ್ತೆ, ಡಿಸೆಂಬರಲ್ಲಿ ಇದು ಕೇಸ್ ಕ್ಲಿಯರ್ ಆಗುತ್ತೆ ಅಂತ ನಾವು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಕೂತಿದ್ದು. ಬಟ್ ಡಿಸೆಂಬರಲ್ಲೂ ಆಗಿಲ್ಲ, ಆಲ್ರೆಡಿ ಜನವರಿ ಅರ್ಧ ಮುಗಿದೋಯ್ತು. ಜನವರಿಲಿ ಕೂಡ ಇನ್ನೂ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ಥರ ಹೊಸ ಅಪ್ಡೇಟು ಕೂಡ ಕೊಡ್ತಾ ಇಲ್ಲ. ನೆಕ್ಸ್ಟ್ ಇಯರಿಂಗ್ ಡೇಟು ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ತುಂಬ ಸ್ಟೇಟ್ಗಳಿಗೆಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾ ಇದೆ ಆಲ್ರೆಡಿ. ಮುಂಬೈಲೆಲ್ಲ ಬ್ಯಾನ್ ಆಗ್ತಾ ಇದೆ, ಓನ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಿತ್ತು. ಅಲ್ಲಿ ಬೇರೆ ಎಲ್ಲ ಥರ ವೆಹಿಕಲ್ಸಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು. ಹಾಗಾಗಿ ಈಗ ಅಲ್ಲಿ ಕೂಡ ಎಲ್ಲ ಬ್ಯಾನ್ ಆಗಿ ಅಲ್ಲಿ ಕೂಡ ಫೈನ್ ಆಗ್ತಾಯಿದ್ದಾರೆ. ಬೈಕ್ ಟ್ಯಾಕ್ಸಿ ಮಾಡಿದ್ರೆ 10,000 ಫೈನ್ ಅಂತ. ಈಗ ಸೆಂಟ್ರಲಿಂದಲ್ಲಿ ಅಫಿಷಿಯಲ್ಲಾಗಿ RTO ಆದಿಂದ ಅನೌನ್ಸ್ ಕೂಡ ಮಾಡಿದ್ರು, ಯಾವುದೇ ಥರ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಅಂತ. ಬೇರೆ ಅವರು ಕೂಡ ಪರ್ಮಿಷನ್ ಕೊಡಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಇವೆಲ್ಲ ಬದಲಾವಣೆಗಳನ್ನ ನೋಡಿದರೆ ಎಲ್ಲೋ ಒಂದು ಕಡೆ ಬೈಕ್ ಟ್ಯಾಕ್ಸಿಗೆ ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಬರೋದು 100ಕ್ಕೆ 99% ಡೌಟೇ ಅಂತ ಅನ್ನಿಸ್ತಾ ಇದೆ. ಇರೋ ಗಂಟ ಸ್ವಲ್ಪ ದಿವಸ ಮಾಡ್ಕೋಬೋದು ಅಷ್ಟೇ ಬೈಕ್ ಟ್ಯಾಕ್ಸಿ. ಅದಾದ ನಂತರ ಏನಾಗುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಬ್ಯಾನ್ ಆದ್ರೆ ಆಗ್ಬೋದು, ಇಲ್ಲ ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಒಂದು ವ್ಯವಸ್ಥೆ ಬಂದು ಪರ್ಮಿಷನ್ ಕೊಟ್ಟರು ಕೊಡ್ಬೋದು. ಏನೋ 1% ಹೋಪ್ ಇದೆ ಅಷ್ಟೇ ಬೈಕ್ ಟ್ಯಾಕ್ಸಿಗೆ. ಬಟ್ ಇರೋ ಗಂಟ ಡ್ಯೂಟಿ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಯಾವತ್ತು ಏನು ಬ್ಯಾನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾನ್ ಆದರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾವ್ದಾದ್ರು ಡೆಲಿವರಿ ಫೀಲ್ಡಿಗೂ ಜಾಯ್ನ್ ಆಗಬೇಕು, ಅದರಲ್ಲಿ ಡ್ಯೂಟಿ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಆಗೋ ಅರ್ನಿಂಗ್ಸು ಅಲ್ಲಿ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಕಂಪ್ನಿಗೆ ಹೋಗಿ ಮಾಡ್ತೀನಿ ಅಂದರೆ ಆಗಲ್ಲ, ಗೊತ್ತಿರಬೇಕು ಅಂತ. ಡೆಲಿವರಿ ಫೀಲ್ಡಲ್ಲಿ ಇರೋರು ಕಂಪ್ನಿಗೆ ಹೋಗಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. 8ರಿಂದ 10 ಅವರ್ ಒಂದೇ ಕಡೆ ಜೈಲಿಗೆ ಹಾಕ್ದಂಗೆ ಆಗುತ್ತೆ. ಅಲ್ಲಿ ಅವ್ರು ಕೂಡ ತಿಂಗಳು ಸ್ಯಾಲ್ರಿಗೆ 20,000ನೋ 15,000ಕ್ಕೋ ತಿಂಗಳೆಲ್ಲ ಕಷ್ಟ ಬಿದ್ದು ಮಾಡೋಕ್ಕಾಗಲ್ಲ. ಅವ್ನು ಲೀವ್ ಕೊಡಲ್ಲ, ಹುಷಾರಿಲ್ಲ ಅಂದ್ರೆ ಹೋಗಬೇಕು, ಪರ್ಸ್ನಲ್ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ಈ ಥರ ನಾನಾ ಸಮಸ್ಯೆಗಳು ಕಂಪ್ನಿಗಳಲ್ಲಿ ಏನು ಡೆಲಿವರಿ ಫೀಲ್ಡಲ್ಲಿ ಮಾಡಿರೋಲ್ಲ ಹೋಗಿ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ಮೆಂಟ್ ಆಗಲ್ಲ ಮೇಯ್ನ್ ಫಸ್ಟ್ ಆಫ್ ಆಲ್. ಹಂಗಾಗಿ ಡೆಲಿವರಿ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಡೆಲಿವರಿ ಫೀಲ್ಡಲ್ಲೇ ಬೇರೆ ಯಾವ್ದಾರು ಕಂಪ್ನಿಗಳಿಗೆ ಜಾಯ್ನ್ ಆಗಿ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಒಟ್ಟಿನಲ್ಲಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಏನೋ ಒಂದು ಗ್ರೀನ್ ಸಿಗ್ನಲ್ ಬಂದು ನಮ್ಮ ರೈಡರ್ ಒಂದು ನಿಶ್ಚಿಂತೆಯಾಗಿ ನೆಮ್ಮದಿ ಕೆಲಸ ಮಾಡೋ ಥರ ಆಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಆಸೆ ಕೇಳ್ಕೊತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.